ಬೆಳ್ಳಿ ತಲೆ ಮೇಲೆ ಕೈ ಟಾಣೆ ಮಾಡಿ. ನನ್ ಜೀವ ಒಂದೇ ಸರ್ತಿ ಹೋದ್ರೆ ಹೋಯ್ತು, ಬಿದ್ಬಿಡ್ತೀನಿ ನಾನು. ಬೆಳ್ಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೀನಿ. ನಿನ್ ಡ್ರಾಮಾ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಇಲ್ಲ ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಮುತ್ತುಗೆ ಮಾಯನ್ಗಿಂತ ಬೆಳ್ಳಿನೇ ಮುಖ್ಯ, ಬೆಳ್ಳಿನೇ ಪ್ರೀತಿಸೋದು. ಇವತ್ ರಾತ್ರಿನೇ ಅವನಿಗೆ ಮರಣ ಶಾಸನ ಬರೀತೀನಿ. ಏನದು ಇಷ್ಟೊತ್ತಲ್ಲಿ? ಆಪತ್ತು ಸನಿಹದಲ್ಲಿದೆ, ನಿಮ್ಮವ್ರನ್ನ ಹೋಗಿ ಬೇಗ ಉಳಿಸ್ಕೋ ತಾಯೇ, ಉಳಿಸ್ಕೋ. ಈ ಮನೆಯ ಕನ್ಯೆಗೆ ಗಂಡನಾಗ ಬರುವ ವ್ಯಕ್ತಿಗೆ ಆಪತ್ತು ಕಾದಿದೆ ತಾಯೇ, ಆಪತ್ತು ಕಾದಿದೆ. ಅವರ ಜೀವಕ್ಕೆ ಸಂಸ್ಕಾರ ತರೋದಕ್ಕೆ ಮನುಷ್ಯ ರೂಪದ ರಾಕ್ಷಸರು ಬರುವ ದಾರಿನಲ್ಲಿ ಕಾದಿದರೆ ತಾಯಿ, ಕಾದಿದರೆ. ಈ ಸೃಷ್ಟಿನಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ನನ್ನ ಮಾತು ಸುಳ್ಳಾಗಲ್ಲ ತಾಯಿ, ಸುಳ್ಳಾಗಲ್ಲ. ಈ ಮನೆಗೆ ಅಳಿಯನಾಗಿ ಬರುವನಿಗೆ ದೊಡ್ಡ ಗಂಡಾಂತರ ಕಾದಿದೆ ತಾಯಿ, ದೊಡ್ಡ ಗಂಡಾಂತರ ಕಾದಿದೆ. ನೀನು ಪೂಜೆ ಮಾಡುವ ಚಾಮುಂಡೇಶ್ವರಿ ಆಣೆ. ಅಯ್ಯೋ ದೇವ್ರೆ, ಮಾಮಂಗ ಅಪಾಯ ಇದೆಯಾ? ಅವ್ರಿಗೇನು ಆಗ್ತಾ ಇರ್ಲಪ್ಪ. ನಾನು ಈಗಲೇ ಹೋಗೋರನ್ನ ನೋಡ್ಬೇಕಲ್ಲ, ಏನ್ ಮಾಡೋದು? ಅಮ್ಮನ್ ಕೇಳ್ತೀನಿ. ಅಮ್ಮ ಅಮ್ಮ, ಎದ್ದೇಳಮ್ಮ. ಏನದು ಇಷ್ಟೊತ್ತಲ್ಲೇ? ನಾನು ಹೋಗಿ ಮುತ್ತಮ್ಮವನ್ನ ನೋಡ್ಕೊಂಡ್ ಬರ್ತೀನಮ್ಮ. ಯಾಕೆ ಇಷ್ಟೊತ್ತಲ್ಲಿ? ಅಮ್ಮ, ಆ ಬುಡ್ಬುಡ್ಕೆ ಅವ್ರು ಬಂದು ಈ ಮನೆಯ ಕನ್ಯೆಗೆ ಗಂಡನಾಗ ಬರುವ ವ್ಯಕ್ತಿಗೆ ಆಪತ್ತು ಕಾದಿದೆ ತಾಯಿ, ಆಪತ್ತು ಕಾದಿದೆ. ಅವರ ಜೀವಕ್ಕೆ ಸಂಸ್ಕಾರ ತರೋದಕ್ಕೆ ಮನುಷ್ಯ ರೂಪದ ರಾಕ್ಷಸರು ಬರುವ ದಾರಿನಲ್ಲಿ ಕಾದಿದರೆ ತಾಯಿ, ಕಾದಿದರೆ. ಈ ಮನೆಗೆ ಅಳಿಯನಾಗಿ ಬರುವನಿಗೆ ದೊಡ್ಡ ಗಂಡಾಂತರ ಕಾದಿದೆ ತಾಯಿ, ದೊಡ್ಡ ಗಂಡಾಂತರ ಕಾದಿದೆ. ಇದೇನಮ್ಮ ಇದು? ನಾನು ಇಷ್ಟೊಂದು ಭಯ ಪಡ್ತಿದ್ದೀನಿ, ನೀನೊಳ್ಳೆ ನಗ್ತಿದ್ಯಲ್ಲ. ಅಲ್ವೇ ಹುಚ್ಚಿ, ಅರ್ಧ ರಾತ್ರಿ ಆಯ್ತು, ಮುತ್ತು ಮಲಗಿರ್ತಾನೆ ಅಲ್ವೇ? ಅವನು ಯಾವನೋ ಬುಡ್ಬುಡ್ಕೆ ಅವ್ನು ಮಾತು ಕಟ್ಕೊಂಡು ಹೋಗ್ತೀನಿ ಅಲ್ಲಿಗೆ ಅಂತಿದೀಯಲ್ಲ, ಬುದ್ಧಿ ಇಲ್ವಾ ನಿಂಗೆ? ಮಲ್ಕೋ, ಬೆಳಗ್ಗೆ ಎದ್ದು ಹೋಗೋಂತೆ. ಅಮ್ಮ ಎದ್ದೇಳಮ್ಮ, ಹೋಗ್ಲಿ ಆಚೆಯಿಂದ ನೋಡ್ಕೊಂಬರ್ಲಾ? ಲಟ್ಟಣ್ಗೆ ತಗೊಳ್ಳೋ, ಮಲ್ಕೋತೀಯ? ಮಲ್ಕೊಂಡ್ಯಾ? ಹ್ಞೂ. ಮಾವ, ಹಾಲು ಅಲ್ಲಿ ಇಟ್ಬಿಟ್ಟೋಗು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನೀನೇನು ಮಾತಾಡದೆ ಹೋದ್ರೇನೆ ತುಂಬ ದೊಡ್ಡ ಉಪಕಾರ ಆಗುತ್ತೆ. ಬೆಳಗ್ಗೆ ಅಂತೂ ನೆಮ್ಮದಿಯಾಗಿರೋಕೆ ಬಿಡಲಿಲ್ಲ, ಈಗಲಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಬಿಡು, ಇಲ್ಲಾಂದರೆ ನಾನೇ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಅದರ ಅವಶ್ಯಕತೆ ಇಲ್ಲ ಬಿಡಿ, ನಾನೇ ಹೋಗ್ತೀನಿ. ಇದ್ರ ಮೇಲೆ ನಿಮಗೆ ತೊಂದರೆ ಕೊಡೋಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ ಮಾವ. ಇನ್ನು2 ದಿನದಲ್ಲಿ ನಾನು ಊರಿಗೆ ಹೋಗೋ ನಿರ್ಧಾರ ಮಾಡಿದ್ದೀನಿ. ನಾನು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ ಮಾವ. ನಾನು ನಿಮ್ಮ ಮನೇಲಿ ಇದ್ದಿದ್ದು ಇಷ್ಟು ದಿನ ಏನಾದರೂ ತಪ್ಪಾಗಿ ಮಾತಾಡಿದರೆ, ಇಲ್ಲ ಹದ್ಮೀರ್ ನಡ್ಕೊಂಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಐ ಆಮ್ ರಿಯಲಿ ಸಾರಿ. ಸಾರಿ ಎಲ್ಲ ಯಾಕೆ ಕೇಳ್ತಾ ಇದೆಯಾ? ಏನೋ ಕೆಟ್ಟಗಳಿಗೆ ಹಾಗೆಲ್ಲ ನಡೆದೋಯ್ತು. ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ನಂದು ತಪ್ಪಿದೆ ಅನ್ಸುತ್ತೆ.
ಆದರೆ ಈಗ ನೀನು ತಗೊಂಡಿರೋ ನಿರ್ಧಾರದಿಂದ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿದೆ. ಈಗ ತಗೊಂಡಿರೋ ನಿರ್ಧಾರ ತುಂಬ ಮೆಚುರಿಟಿಯಿಂದ ತಗೊಂಡಿದ್ಯಾ. ಮುಂದೆ ನಿಂಗೆ ಬ್ರೈಟ್ ಫ್ಯೂಚರ್ ಇದೆ ಮಾಯಾ. ಎಲ್ಲ ಒಳ್ಳೇದಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಮಾವ. ಈ ಮಾಯನ್ ಕಾಟ ಇನ್ಮೇಲೆ ನಿಮ್ಗಿರಲ್ಲ ಬಿಡಿ. ನೀವು ಆರಾಮ ಮಲ್ಗಿ ಓದಿ ಬರೀರಿ ಊಟ ಮಾಡಿ ಆರಾಮಾಗಿರಿ. ಈ ಮಾಯಾ ನಿಮ್ಮಿಂದ ಆದಷ್ಟು ದೂರ ಇರೋಕ್ಕೆ ಪ್ರಯತ್ನ ಪಡ್ತಾರೆ. ನನಗೆ ಗೊತ್ತು ಅದು ಸ್ವಲ್ಪ ಕಷ್ಟ ಅಂತ, ಆದರೂ ಪರವಾಗಿಲ್ಲ. ಹಾಲು ಕುಡ್ದ್ಬಿಡಿ ಮಾವ. ಗುಡ್ ನೈಟ್. ಗುಡ್ ನೈಟ್. ಎಷ್ಟು ಸರಿ ಇಲ್ಲ ಹೇಳ ನಿಮಗೆ. ಹಾಂ, ಬಾಂಬೆ ಅವರೇ ನನ್ನ ಫೋನ್ ಕಾಲ್ ಗಾಡಿ ಕಳಿಸ್ತಾರೆ, ನೀವು ನಮಗೆ ದುಡ್ಡು ಬೇಕು ಅಂತ ಕೇಳ್ತೀರಾ. ತಗೊಳ್ಳಿ, ನಮ್ಮವರೇ ನಮ್ಮನ್ನು ನಮ್ಮಲ್ಲ, ಅದೇ ಪ್ರಾಬ್ಲಮ್. ನಡಿ ಬೆಳಗ್ಗೆ ಗಾಡಿ ಕಳಿಸು. ಇಡಿಯಟ್ ಫೆಲೋ. ಹಲೋ, ಯಾರಿಷ್ಟು ಹೊತ್ತಲ್ಲಿ? ಮುದ್ದು ಮಾವ, ನಿದ್ದೆಗೆ ಹೋಗ್ಬಿಟ್ರಾ? ಹೋಗ್ಲೇಬೇಕು.
ಈ ಷಣ್ಮುಖ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನ? ಅಮ್ಮ ತಾಯಿ ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ಸಿಗಂದೂರು ಚೌಡೇಶ್ವರಿ, ನಮ್ಮ ಮಾವಂಗೆ ಏನೂ ಅಪಾಯ ಆಗದೆ ಇರೋಂಗೆ ನೋಡ್ಕೊಳಮ್ಮ. ನಮ್ಮ ಮಾವ ಹುಷಾರಾಗಿರೋದನ್ನ ಒಂದ್ಸರಿ ನೋಡಿದ್ರೆ ಸಾಕು. ಅಯ್ಯಯ್ಯೋ, ಈ ತಾಯ್ತಾನು ಜೊತೆಲಿ ತಂದ್ಬಿಟ್ನಾ. ಮಾವ ಸಿಕ್ಕ ತಕ್ಷಣ ಈ ತಾಯ್ತಾನ ಅವ್ರಿಗೆ ಕಟ್ಬಿಟ್ರಾಯ್ತು. 2 ಕೆಲಸನೂ ಒಟ್ಟಿಗೆ ಆಗತ್ತೆ. ಮಾವ, ಮಾವ ಎದ್ದೇಳಿ ಮಾವ. ಮಾವ ಎದ್ದೇಳಿ ಮಾವ. ರೈಸ್ ಮಿಲ್ಗೆ ಬೆಂಕಿ ಬಿದ್ದಿದೆ ಅಂತ ಫೋನ್ ಬಂದಿದೆ. ಎದ್ದೇಳಿ ಮಾವ. ನಂಗೆ ತುಂಬ ತಲೆ ಸುತ್ತಾ ಇದೆ. ನಿಂಗೇನು ಬೇಕು? ರೈಸ್ ಮಿಲ್ಗೆ ಬೆಂಕಿ ಬಿದ್ದಿದೆ ಮಾವ, ಎದ್ದೇಳಿ. ರೈಸ್ ಮಿಲ್ಲ? ಹೌದು, ಎದ್ದೇಳಿ. ಎದ್ದೇಳಿ ಮಾವ, ಬನ್ನಿ. ಏನೋ ರೈಸ್ ಮಿಲ್ಲಿಗೆ ಬೆಂಕಿ ಬಿದ್ದಿದ್ಯಾ? ಹೌದು ಮಾವ. ಈಗ ಈ ಮಾಯಾ ಆಟ ಶುರು. ಎಲ್ಲಣ್ಣ ಮುತ್ತು ಇನ್ನು ಬರಲೇ ಇಲ್ಲ. ಆ ಮುತ್ತುನ ಮುಗಿಸಿ ಮನೆಗೆ ಹೋಗಿ ಮಲಗಬೇಕಂದ್ರೆ ಅವನ್ ಬೇರೆ ನಾಪತ್ತೆ ಆಗಿದ್ದಾನೆ. ಮಿಲ್ಗೆ ಬೆಂಕಿ ಇಟ್ಟು 1/4 ಗಂಟೆ ಆಯ್ತಂತೆ. ಆ ಮುತ್ತುಗೋಸ್ಕರ ಇಷ್ಟೊತ್ತವರೆಗೂ ಕಾಯ್ಬೇಕಾ? ನೋಡ್ರೋ, ಕುರಿಗಳಿಗೋಸ್ಕರ ತೋಳಗಳು ಕಾಯ್ತಾ ಇರ್ಬೇಕು ಯಾವಾಗ್ಲೂ. ಪ್ಲಾನ್ ಏನು ಗೊತ್ತಾ? ಅವನು ಜೀಪಲ್ಲಿ ಬರ್ತಾ ಇರ್ತಾನೆ. ಸಡನ್ ಆಗಿ ಅವನು ನಿಂತ್ಕೋತೀನಿ. ಅವನು ತಕ್ಷಣ ಬ್ರೇಕ್ ಹೊಡಿತಾನೆ. ನೀನು ಹಿಂದೆಯಿಂದ ಬಂದು ನಾನು ಹಿಡ್ಕೋತೀಯ. ಅವನ ಕತ್ತೆ ಅದೋಗತ್ತೆ. ಅಯ್ಯೋ ದೇವ್ರೆ, ಆ ಬುಡ್ಬುಡ್ಕೆ ಅವ್ರು ಹೇಳಿದ್ ನಿಜ ಆಗ್ತಿದೆಯಲ್ಲ. ಮುತ್ತು ಮಾವಂಗೆ ಏನೋ ಅಪಾಯ ಆಗ್ತಿದೆ.
ಈಗ ಮುತ್ತು ಮಾವ ಎಲ್ಲಿದ್ದಾರೋ ಏನೋ, ಅವ್ರಿಗೇನು ಆಗದೆ ಇರೋಂಗೆ ನೋಡ್ಕೋಬೇಕು. ಅವ್ರಿಗೇನು ಆಗದೆ ಇದ್ರೆ ನಿನ್ನ ಗುಡಿಗೆ ಬಂದು ಕಾಣಿಕೆ ಸಲ್ಲಿಸ್ತೀನಪ್ಪ ದೇವ್ರೆ. ಈಗೇನು ಮಾಡಲಿ, ಎಲ್ಲೋಗ್ಲಿ? ಮುತ್ತು ಮಾವ ರೈಸ್ ಮಿಲ್ಲಲ್ಲಿರ್ತಾರ? ಅಯ್ಯೋ, ಅತ್ತೆ ಅತ್ತೆ, ಬೆಳ್ಳಿ ಎಲ್ಲೋದ್ಲೆ? ಏನೇ ಇದು? ಅದೇ ಗೊತ್ತಿಲ್ಲ ಅತ್ತೆ. ದಿಂಬು ಜೋಡಿಸ್ಬಿಟ್ಟು ಎಲ್ಲ ಹೊಟ್ಟೋಗಿದ್ದಾಳೆ ನೋಡಿ. ಎಲ್ಲಿ ಹೋದ್ಲು? ಅದು ಗೊತ್ತಿಲ್ಲ, ನೋಡ್ಕೊಂಡ್ ಬರ್ತೀನಿ ತಾಳಿ. ಇರು, ನಾನು ಬರ್ತೀನಿ. ಷಣ್ಮುಖಣ್ಣ, ಇದೇನಿದು? ಬೆಂಕಿ ಬಿದ್ದಿದೆ, ಹೆಂಗ್ ಆರ್ಸೋದು? ನೀನ್ ಯಾಕಮ್ಮ ಬರಕ್ ಹೋದ ಇಷ್ಟೊತ್ತಿಗೆ ಇಲ್ಲಿ? ಷಣ್ಮುಖಣ್ಣ, ಮುತ್ತು ಮಾವ ಎಲ್ಲಿ? ಅವ್ರು ಫೋನ್ ಮಾಡ್ತಾ ಇದ್ರೆ ರಿಸೀವ್ ಮಾಡ್ತಾ ಇಲ್ಲ. ಷಣ್ಮುಖಣ್ಣ, ಮುತ್ತು ಮಾವನ ಕೊಲೆ ಮಾಡಕ್ಕೆ ಯಾವ್ದೋ ನೋಡಿಗಳು ಪ್ಲಾನ್ ಮಾಡ್ತಿದ್ದಾರೆ. ಅದು ನಾನೇ ಕೇಳಿಸ್ಕೊಂಡಿದೀನಿ. ಅವ್ರು ಇಲ್ಲಿ ಬರ್ದೇ ಇರೋಂಗ್ ನೋಡ್ಕೋಬೇಕು. ಅವ್ನ್ ಫೋನ್ ಬೇರೆ ಎತ್ತಾ ಇಲ್ಲ ಬೆಳ್ಳಿ, ಏನ್ ಮಾಡ್ಲಿ ನಾನು? ಷಣ್ಮುಖಣ್ಣ, ನಾವೇ ಅವ್ರ ಮನೆಗೆ ಹೋಗೋಣ ಬನ್ನಿ. ನನ್ ಗಾಡಿ ಬೇರೆ ಸರಿ ಇಲ್ಲ ಬೆಳ್ಳಿ. ಅವ್ರು ಬರೋದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಣ್ಣ, ಇಲ್ಲಾಂದ್ರೆ ನಮ್ಮ ಮಾವನ ಪ್ರಾಣ ಹೋಗುತ್ತೆ. ಅಯ್ಯೋ, ಹಾಕ್ರು, ಬೇಗ ಹಾಕ್ರು. ಈ ಷಣ್ಮುಖಣ್ಣ ನಂಬ್ಕೊಂಡಿದ್ರೆ ಏನೂ ಆಗಲ್ಲ. ಈಗ ಏನ್ ಮಾಡೋದು? ನಾನೇ ಹೋಗ್ತೀನಿ. ಮುತ್ತು ಮಾವ, ಗಾಡಿ ನಿಲ್ಸಿ ಮಾವ. ಮಾವ ರೈಸ್ ಮೇಲೆ ಬೆಂಕಿ ಹಾಕಿದ್ದಾರೆ. ನಿಮ್ ಪ್ರಾಣಕ್ಕೆ ಅಪಾಯ ಇದೆ. ಮಾವ ಹೋಗ್ಬೇಡಿ. ಮಾವ ಗಾಡಿ ನಿಲ್ಸಿ. ಮಾವ ಗಾಡಿ ನಿಲ್ಸಿ ಮಾವ. ಮುದ್ದು ಮಾವ ಹೋಗ್ಬೇಡಿ. ಮಾವ ನಿಮ್ ಪ್ರಾಣಕ್ಕೆ ಅಪಾಯ ಇದೆ. ಮಾವ ಗಾಡಿ ನಿಲ್ಸಿ. ಅಯ್ಯೋ, ಮಾಯಕ ಹೋಗ್ತಿದ್ದಾರೆ. ಮಾಯಕ, ನೀವಾದ್ರೂ ಗಾಡಿ ನಿಲ್ಸಿ. ನೀವಾದ್ರೂ ಮುತ್ತು ಮಾವಂಗ್ ಹೇಳಿ ರೈಸ್ ಮಿಲ್ಗೆ ಹೋಗ್ಬೇಡಿ ಅಂತ ಹೇಳಿ. ಮಾಯಕ ಗಾಡಿ ನಿಲ್ಸಿ. ಏಯ್, ಯಾರೋ ನೀನು? ನನ್ನ ಗಾಡಿಗೆ ಯಾಕೆ ಅಡ್ಡ ಬರ್ತಿದ್ಯಾ? ಕುಡ್ದಿದ್ಯಾ? ಏಯ್, ಯಾರೋ ನೀನು? ಕುಡ್ದಿದ್ಯಾ? ಕೈ ತೆಗ್ಯೋ. ಕೈ ತೆಗ್ಯೋ.